ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಕಾಂತ್ ಪೂಜಾರಿಗೆ ಇಂದು ಸಿಗುತ್ತಾ ಜಾಮೀನು. ಬೇಲ ಜೈಲ ಇವತ್ತು ನಿರ್ಧಾರ ಆಗುತ್ತೆ. ತೀರ್ಪು ಬಾಕಿ ಇದೆ ಬರೋದು. ಈಗೇನಾದರೂ ಬೇಲ್ ಸಿಕ್ತು ಅಂತ ಹೇಳಿದ್ರೆ ಹೋರಾಟ ಬಿಜೆಪಿ ಅಥವಾ ಹಿಂದೂ ಸಂಘಟನೆಗಳು ಹಿಂದಕ್ಕೆ ತೆಗೆದುಕೊಳ್ಬಹುದು. ಇಲ್ಲದೇ ಇದ್ರೆ ಇದನ್ನೇ ಲೋಕಸಭೆ ಚುನಾವಣೆ ಬರೋವರೆಗೂ ಕೂಡ ಬಳಸಿಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಇವತ್ತು ಮಹತ್ವವಾದಂಥ ದಿನ ಪೂಜಾರಿಗೆ. 14 ದಿನಗಳಾಯಿತು. ಈಗ ಜೈಲಲ್ಲಿದ್ದಾರೆ ಪೂಜಾರಿ. ರಾಮಸೇವಕ ಹೊರ ಬರ್ತಾರ ಹಾಗಾದ್ರೆ ಇವತ್ತು ಜೈಲಿಂದ? ಶ್ರೀಕಾಂತ್ ಪೂಜಾರಿ ಪರ ವಕೀಲರು ವಾದವನ್ನು ಮಂಡಿಸಿದ್ದಾಗಿದೆ. ಬಟ್ ನಿನ್ನೇನಾಯಿತು ಅಂತ ಹೇಳಿದ್ರೆ ತುರ್ತು ಪ್ರಕರಣದ ವಿಚಾರಣೆಯನ್ನು ನಡೆಸಿತ್ತು 5ನೇ JMFC ಕೋರ್ಟ್. ಆಕ್ಷೇಪಣೆ ಸಲ್ಲಿಸೋಕೆ ಇಂದಿನವರೆಗೂ ಕೂಡ ಕಾಲಾವಕಾಶವನ್ನು ಕೋರ್ಟ್ ಕೇಳಿತ್ತು. ಇಷ್ಟು ದಿನ ತಲೆಮರೆಸಿಕೊಂಡಿದ್ದು ಜಾಮೀನು ನೀಡಬಾರದು ಆತನಿಗೆ ಅಂತ ಹೇಳಿ ಸರ್ಕಾರಿ ಪರ ವಕೀಲರು ವಾದ ಮಾಡಿದರು. ಆದರೆ ಶ್ರೀಕಾಂತ್ ಎಲ್ಲೂ ಹೋಗಿಲ್ಲ. 40 ವರ್ಷದಿಂದ ಒಂದೇ ವಿಳಾಸದಲ್ಲಿದ್ದಾರೆ. ವಿಚಾರಣೆಗೆ ಪೊಲೀಸರ ಮುಂದೆಯೇ ಹಾಜರಾಗಿದ್ದಾನೆ ಅಂತ ಹೇಳಿ ಶ್ರೀಕಾಂತ್ ಪರ ವಕೀಲರು ವಾದ. ನಿನ್ನೆ ವಾದ ಪ್ರತಿವಾದಗಳನ್ನು ಆಲಿಸಿ ಇಂದಿಗೆ ತೀರ್ಪನ್ನು ಕಾಯ್ದಿರಿಸಿದೆ ಮಾನ್ಯ ನ್ಯಾಯಾಲಯ. ಮತ್ತೊಂದು ಕಡೆ ಜಾಮೀನು ನೀಡಬಾರ್ದು ಅಂತ ಹೇಳಿ ಶಹರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಮಾರುತಿ ಅನ್ನೋರು ಈಗ ಕೋರ್ಟ್ಗೆ ನಿನ್ನೆ ಮನವಿಯನ್ನು ಸಲ್ಲಿಸಿದರು. ಅಪೀಲು ಬೇಡ, ಯಾವುದೇ ಕಾರಣಕ್ಕೂ ಬೇಡ. 16 ಪ್ರಕರಣ ಶ್ರೀಕಾಂತ್ ಪೂಜಾರಿ ವಿರುದ್ಧ, 13 ಬೇರೆ ಬೇರೆ ರೀತಿಯ ಪ್ರಕರಣ, ಇನ್ನು 3 ಮುನ್ನೆಚ್ಚರಿಕಾ ಪ್ರಕರಣ ಅಂಥೇಳಿ ಮುನ್ಸೂಚನೆಯ ಪ್ರಕರಣಗಳು. 16 ಪ್ರಕರಣಗಳಿದ್ದಾವೆ. ಈತನಿಗೇನಾದರೂ ಬೇಲ್ ಕೊಟ್ಟರೆ ಮತ್ತೇನಾದರೂ ಅನಾಹುತಗಳಾಗ್ಬಿಡ್ಬೋದು, ಮತ್ತೀತ ಅದೇ ರೀತಿ ಕೃತ್ಯಗಳನ್ನು ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ಗೆ ತಕರಾರು ಅರ್ಜಿಯನ್ನು ಇನ್ಸ್ಪೆಕ್ಟರ್ ಅವರು ಸಲ್ಲಿಸಿದರು. ಅದರ ಜೊತೆಗೆ ಶ್ರೀಕಾಂತ್ ಪೂಜಾರಿಯ ಬಂಧನವನ್ನು ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಕೂಡ ಪ್ರತಿಭಟನೆಯನ್ನು ಮಾಡಿತು. ಕಾಂಗ್ರೆಸ್ ಕೂಡ ಅದರ ಸಮರ್ಥನೆಗಳಿತು. ಈಗ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರಾಗದೇ ಇದ್ದರೆ ಏನಾಗ್ಬೋದು? ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಬಿಜೆಪಿಯವರು ಮತ್ತೆ ಹೋರಾಟ ಕಣಿ ಆಗ್ಬೋದು. ಇದನ್ನೇ ಜೀವಂತವಾಗಿಡ್ಬೋದು. ಜಾಮೀನೇನಾದರೂ ಸಿಕ್ಕರೆ ಶ್ರೀಕಾಂತ್ ಪೂಜಾರಿ ಈ ವಿಚಾರದ ಬಗ್ಗೆ ಏನು ಹೇಳ್ಬೋದು? ಬಹಳ ಕುತೂಹಲ ಇದೆ. 92 ಡಿಸೆಂಬರ್ 5ಕ್ಕೆ ರಾಮ ಜನ್ಮಭೂಮಿ ವಿವಾದದ ಹಿನ್ನೆಲೆ ಅಂಗಡಿಗೆ ಬೆಂಕಿ ಹಚ್ಚಿದಂತಹ ಪ್ರಕರಣನೋ ಅಥವಾ ಆತನ ಮೇಲಿದ್ದಂತಹ ಬೇರೆ ಬೇರೆ ಸುಲಿಗೆ ಆಗಿರ್ಬೋದು, ವಂಚನೆ ಆಗಿರ್ಬೋದು, ದರೋಡೆ ಆಗಿರ್ಬೋದು, ಈ ರೀತಿ ಏನೋ ಕಮಿಷನರ್ ಹೇಳಿದರು, ಆ ರೀತಿ ಪ್ರಕರಣಗಳ ಒಂದು ಹಿನ್ನೆಲೆಯಲ್ಲಿ ಆತನ ಬಂಧನ ಆಗಿತ್ತು. ಯಾಕೆಂದರೆ 31 ವರ್ಷದ ಹಳೆಯ ಪ್ರಕರಣ ಆದರೂ ಕೂಡ ಶ್ರೀಕಾಂತ್ ಪೂಜಾರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂಥೇಳಿ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿದ್ದರು. ಆತ ಹಾಜರಾಗಿರಲಿಲ್ಲ. ನ್ಯಾಯಾಲಯದ ನಿಯಮಗಳನ್ನು ಗಾಳಿಗೆ ತೂರಿದ್ರು. ಹಾಜರಾಗಿದ್ದಿದ್ರೆ ಬಹುಶಃ ಇಷ್ಟು ದೊಡ್ಡ ಮಟ್ಟದ ಕಾನೂನಿನ ಸಂಕಷ್ಟ ಅವ್ರಿಗೆ ಎದುರಾಗ್ತಾ ಇರಲಿಲ್ಲ. ಹಾಗಾಗಿ ಶ್ರೀಕಾಂತ್ ಪೂಜಾರಿ ಒಂದು ಪ್ರಕರಣ ಈಗ, ಅಂದರೆ ಆತನದ್ದು ಒಂದು. ಉಳಿದಂಥವ್ರದ್ದು ಅಂದರೆ ಇನ್ನೂ 13 ಜನರಲ್ಲಿ 5 ಜನ ಸತ್ತು ಹೋಗಿದ್ದಾರೆ, 8 ಜನ ಇದ್ದಾರೆ. ಅದರಲ್ಲಿ ಕೆಲವರಿಗೆ ವಯಸ್ಸಾಗಿದೆ. ಪೊಲೀಸರು ಕೂಡ ಅವ್ರ ಮನೆಗೆ ಹೋಗಿದ್ರು. ಬಟ್ ಈಗ ಶ್ರೀಕಾಂತ್ ಪೂಜಾರಿ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು? ಮತ್ತಷ್ಟು ಮಾಹಿತಿ ಕೊಡ್ತಾರೆ ಯಲ್ಲಪ್ಪ ನೇರ ಸಂಪರ್ಕದಲ್ಲಿ. ಯಲ್ಲಪ್ಪ, ಶ್ರೀಕಾಂತ್ ಪೂಜಾರಿ ನಿರ್ಣಾಯಕ ದಿನ ಇವತ್ತು. ಬೇಲ ಮತ್ತು ಜೈಲ ಅಂಥೇಳಿ ಅವರ ಬಿಡುಗಡೆ ಆಗದೇ ಇದ್ದರೂ ಕೂಡ ಒಂದು ದೊಡ್ಡ ಮಟ್ಟದ ಸಂಚಲನಕ್ಕೂ ಕೂಡ ಕಾರಣ ಆಗ್ಬೋದಾ? ಮುಂದಿನ ಬೆಳವಣಿಗೆಗಳು ಏನು ಸಾಧ್ಯತೆಗಳಿದ್ದಾವೆ? ಪ್ರಭು, ಈಗಾಗಲೇ ಅಂತಂದರೆ ಈ ಒಂದು ಪ್ರಕರಣ ಶ್ರೀಕಾಂತ್ ಪೂಜಾರಿ ಇಲ್ಲಿ ಶ್ರೀರಾಮ ಸೇನೆಯ ಭಕ್ತ ಮತ್ತು ಇಲ್ಲಿ ಅಂದರೆ ಕರಸೇವಕನನ್ನು ಬಂಧಿಸಿ ಇವತ್ತಿಗೆ 8 ದಿನಗಳ ಕಳೆತು. ಕಳೆದ ತಿಂಗಳು 29ರಂದು ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿ ಆತನ ನಿವಾಸಕ್ಕೆ ಪೊಲೀಸರು ಇದೇ ಸಮಯದಲ್ಲಿ ಹೋಗ್ತಾರೆ. ಸಮಯಕ್ಕೆ ಹೋಗಿ ಮಧ್ಯಾಹ್ನದವರೆಗೆ ಆತನನ್ನು ಇಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಆದ ನಂತರ ಇಲ್ಲಿ ಅಂದರೆ ಸಾಕಷ್ಟು ಬೆಳವಣಿಗೆಗಳಾದವು. ಎರಡೂ ರಾಷ್ಟ್ರೀಯ ಪಕ್ಷಗಳು ಇದೇ ಒಂದು ವಿಷಯವನ್ನು ಇಟ್ಟುಕೊಂಡೇ ಇವತ್ತು ತಮ್ಮ ರಾಜಕೀಯಕ್ಕೆ ಬಳಕೆ ಮಾಡಿಕೊಂಡ್ರು. ಆದರೆ ಇವತ್ತು ಒಂದು ಕಡೆ ಅಂತಂದರೆ ಈ ಒಂದು ಶ್ರೀಕಾಂತ್ ಪೂಜಾರಿಗೆ ಜೈಲ ಮತ್ತು ಬೇಲ ಅನ್ನೋದು ಇಲ್ಲಿ ಅಂತಾರೆ ಗೊತ್ತಾಗುತ್ತೆ. ಮತ್ತು ಇದು ಇವತ್ತು ಆತನಿಗೆ ಇಲ್ಲಿ ಜೈಲಿನಿಂದ ಮುಕ್ತಿ ಸಿಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಯಾಕಂದರೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಅಂದರೆ 10 ಗಂಟೆ ಸುಮಾರಿಗೆ ಆತನ ಹಣೆ ಬರ ಗೊತ್ತಾಗಲ್ಲ. ಅಂದರೆ ಮತ್ತೆ ಇಲ್ಲಿ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ, ಆತನಿಗೆ ಜಾಮೀನು ಸಿಗುತ್ತಾ ಅನ್ನೋದು. ನಿನ್ನೆ ಇಲ್ಲಿ ಅಂದರೆ ಈ ಒಂದು ಏನು ಸ್ಪೆಷಲ್ ಪ್ರಕರಣ ಅಂತೇಳಿ, ಇದನ್ನು ಒಂದು ವಿಶೇಷ ಪ್ರಕರಣ ಅಂತೇಳಿ ನಿನ್ನೆ ಇಲ್ಲಿ ಅಂದರೆ ವಿಚಾರಣೆ ನಡೆಸಿದಾಗ ಇಲ್ಲಿ ಅಂತಂದರೆ ಶ್ರೀಕಾಂತ್ ಪರ ವಕೀಲ ಸಂಜೀವ್ ಬಡಸ್ಕರ್
ಭಾಸ್ಕರ್ ಈ ಸಂಬಂಧಪಟ್ಟಂಗೆ ವಾದ ಮಂಡಿಸಿದ್ರು. ಸರ್ಕಾರಿ ವಕೀಲರು ಇಲ್ಲಿ ಅಂದರೆ ಈತ ಕಳೆದ 31 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಾನೆ, ಈತನಿಗೆ ಜಾಮೀನು ಕೊಡ್ಲಿಕ್ಕೆ ಹೋಗ್ಬಿಡಿ, ಮತ್ತೆ ಇಲ್ಲಿ ಅಂತ ನಾವು ಕೋರ್ಟಿಂದ ವಾರಂಟ್ ಹೊಡಿಸಿದ್ರು, ಈತ ಕೋರ್ಟ್ಗೆ ಹಾಜರು ಆಗೋದಿಲ್ಲ, ಹೀಗಾಗಿ ಈತನಿಗೆ ಜಾಮೀನು ಕೊಡಲಿಕ್ಕೆ ಹೋಗಬೇಡಿ ಅಂತೇಳಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಇಲ್ಲಿ ಅಂತಂದರೆ ಹುಬ್ಬಳ್ಳಿಯ ಶಹರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಮಾರುತಿ ಆರ್ ಅವರು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಯಾಕಂದರೆ ಈತನನ್ನು ನಾವು ಹುಡುಕಲು ಸಾಕಷ್ಟು ಕಷ್ಟಪಟ್ಟಿದ್ದೀವಿ, ಈತನಿಗೆ ಜಾಮೀನು ಕೊಡ್ಲಿಕ್ಕೆ ಹೋಗ್ಬಿಡಿ ಅಂತೇಳಿ ಈಗಾಗಲೇ ತಕರಾರು ಅರ್ಜಿಯನ್ನು ಇಲ್ಲ ಪೊಲೀಸರು ಸಲ್ಲಿಸಿದ್ದಾರೆ. ಇದರ ನಡುವೆ ಇವತ್ತು ಏನು ಶ್ರೀಕಾಂತ್ ಪೂಜಾರಿ ಪರ ವಕೀಲರು ಸಂಜೀವ್ ಬಡಸ್ಕರ್ ಏನಿದ್ರೆ ವಾದವನ್ನು ಮಂಡಿಸಿದ್ದು ಇಷ್ಟೇ. ಈತ ಅಂತಂದರೆ ಎಲ್ಲಿ ಸಹ ತಲೆಮರೆಸಿಕೊಂಡಿಲ್ಲ, ಈತ ಇದ್ದಿದ್ದೇ ಹುಬ್ಬಳ್ಳಿಯ ಚನ್ನಪೇಟೆನಲ್ಲಿ. ಈ ಹಿಂದ್ಗಡೆ ಘಟನೆ ನಡೆಯಿತು 1992 ಡಿಸೆಂಬರ್ 5ರಂದು. ಅವಾಗ ಇವರ ಮನೆ ಇದ್ದಿದ್ದು ಚನ್ನಪೇಟೆನಲ್ಲೇ, ಈಗೂ ಸಹಿತ ಅವರ ಸ್ವಂತ ಮನೆ ಇರೋದು ಚನ್ನಪೇಟೆನಲ್ಲೇ. ಮತ್ತು ತಲೆಮರೆಸಿಕೊಂಡಿದ್ರೆ ಬೇರೆ ಪ್ರಕರಣದ ನೀವು ಹೆಂಗೆ ಇಲ್ಲಿ ಅಂತಾರೆ ಹೇಗೆ ಇಲ್ಲಿ ಅವ್ರ ಮೇಲೆ FIR ಮಾಡಿದ್ರಿ, 13 ಪ್ರಕರಣಗಳಲ್ಲಿ ನೀವು FIR ಮಾಡಿದ್ರಿ, ಮತ್ತು ಇನ್ನೊಂದು ಕಡೆ ಅಂದರೆ 3 ಪ್ರಕರಣದಲ್ಲಿ ಮುಂಜಾಗ್ರತವಾಗಿ ಆತನಿಂದ ಇಲ್ಲಿ ಅಂತಾರೆ ಬಾಂಡ್ ಓವರ್ ಮಾಡಿಸ್ಕೊಂಡಿದ್ರಿ, ಅಂದರೆ ಬಾಂಡ್ ಪೇಪರ್ ಇಲ್ಲಿ ಅಂತಾರೆ ಆತನ ಮೇಲೆ ಸಹಿ ಮಾಡಿಸ್ಕೊಂಡಿದ್ರಿ. ಹೀಗಿರುವಾಗ ಆತ ತಲೆಮರೆಸಿಕೊಂಡಿರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಪೊಲೀಸರ ಒಂದು ಬೇಜವಾಬ್ದಾರಿತನದಿಂದ ಆತನನ್ನು ಇಲ್ಲಿ ಅಂತಂದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿಲ್ಲ. ಹೀಗಾಗಿ ಇದರಲ್ಲಿ ಪೊಲೀಸರೇ ದೋಷವನ್ನು ಮಾಡಿದ್ದಾರೆ, ಪೊಲೀಸರೇ ಇದರಲ್ಲಿ ಅಂತಂದರೆ ತಪ್ಪನ್ನು ಎಸಗಿದ್ದಾರೆ. ಆತ ಎಲ್ಲಿಯೂ ತಲೆಮರೆಸಿಕೊಂಡಿಲ್ಲ ಮತ್ತು ಆತನ ಅನಾರೋಗ್ಯ ದೃಷ್ಟಿಯಿಂದ, ಯಾಕೆ ಆತನಿಗೀಗ ಕಳೆದ 3 ತಿಂಗಳಿಂದ ಇಲ್ಲಿ ಅಂತ 2 ಭುಜಗಳಿಗೆ ಶಸ್ತ್ರಚಿಕಿತ್ಸೆ ಆಗಿದೆ, ಅದರ ಹಿನ್ನೆಲೆಯಲ್ಲಿ ಆತನಿಗೆ ಜಾಮೀನು ನೀಡಬೇಕು ಅಂತೇಳಿ ಇಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಪ್ರತಿವಾದವನ್ನು ಮಂಡಿಸಿ ಇವತ್ತು ಆತನಿಗೆ ಜೈಲ ಮತ್ತು ಬೇಲ ಅನ್ನೋದು ಇವತ್ತು ನೋಡಬೇಕಾಗಿದೆ. ಇವತ್ತು 1ನೇ ಸತ್ರ ಜಿಲ್ಲಾ ನ್ಯಾಯಾಲಯ ಈತನಿಗೆ ಒಂದು ಜಾಮೀನು ಮಂಜೂರು ಮಾಡ್ತಾ ಮತ್ತೆ ಇಲ್ಲಿ ಅಂತಾರೆ ನ್ಯಾಯಾಂಗ ಒಪ್ಪಿಸುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಪ್ರಭು, ಅಂದರೆ ಎಲ್ಲಪ್ಪ, ಈಗ ಈ ರಾಜಕೀಯ ಪಕ್ಷಗಳ ಕೆಸರಚಾಟ ನಾವು ನೋಡ್ತಾ ಇದ್ದೀವಿ. ಶ್ರೀಕಾಂತ್ ಪೂಜಾರಿ ಬಹಳ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಸದ್ದು ಮಾಡ್ತಿರುವಂಥ ಹೆಸರದು. ಈಗ ಜಾಮೀನು ಸಿಕ್ಕರೆ BJPಯವರು ಸೈಲೆಂಟ್ ಆಗ್ಬೋದಾ? ಅಂದರೆ ಜಾಮೀನು ಸಿಗದೇ ಇದ್ದರೆ ಮತ್ತೆ ಅದೇ ಆರ್ಭಟಗಳು, ಹೋರಾಟಗಳು ಲೋಕಸಭೆ ಚುನಾವಣೆವರೆಗೂ ಜೀವಂತವಾಗಿ ಇಟ್ಕೊಳ್ಳೋದು, ಅಂದರೆ ರಾಜಕೀಯ ಮೇಲಾಟಗಳು ಮತ್ತೆ ಸಾಕ್ಷಿ ಆಗ್ಬೋದಾ ಅಂತ ಈಗ ಪೂಜಾರಿ ಬಂಧನ ವಿಚಾರ ಅಥವಾ ಬಿಡುಗಡೆ ವಿಚಾರ ಅಂತ ಮತ್ತೆ ಪ್ರಭು, ಈಗಾಗಲೇ ಅಂದರೆ 2 ರಾಷ್ಟ್ರೀಯ ಪಕ್ಷಗಳು ಇದನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾವೆ. ಒಂದು ಕಡೆ ಅಂತಂದರೆ ಇವತ್ತು BJPಗರ ಪಟ್ಟು ಹಿಡಿದಿದ್ದು ಒಂದೇ ಏನು ಅಂತಂದರೆ ಆ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ಅವ್ರನ್ನ ಅಮಾನತು ಮಾಡಲೇಬೇಕು ಅಂತೇಳಿ ಪಟ್ಟು ಹಿಡಿದರೆ, ಮತ್ತು ಅಷ್ಟೇ ಅಲ್ಲ ಸಹಿತ ಜಾಮೀನು ಸಿಕ್ಕರು ಮತ್ತು ಸಿಗಲದೇ ಇದ್ದರೂ ಇಲ್ಲಿ BJPಗರು ಪಟ್ಟು ಹಿಡಿದಿಷ್ಟೇ ಆ ರಫೀಕ್ ಏನು ಇನ್ಸ್ಪೆಕ್ಟರ್ ಏನಿದ್ದಾರೆ ರಫೀಕ್ ಅಹ್ಮದ್ ಅವ್ರನ್ನ ಇಲ್ಲಿ ಅಂದರೆ ಅಮಾನತು ಮಾಡಬೇಕು ಅಂತೇಳಿ. ಇದ್ರ ನಡುವೆ ಇವತ್ತು ಏನಿದ್ರೆ ಎಲ್ಲಂದರೆ ಕಾಂಗ್ರೆಸ್ನವರು ಒಂದು ಮಾತನ್ನು ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಆತನ ಅಮಾನತು ಮಾಡುವ ಮಾತೇ ಇಲ್ಲ. ಕಾನೂನು ದೃಷ್ಟಿಯಿಂದ ಇಲ್ಲಿ ಅಂತಾರೆ ಏನು ಮೊಹಮ್ಮದ್ ರಫೀಕ್ ತಹಸೀಲ್ದಾರ್ ಏನಂದರೆ ಕಾನೂನು ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಎಲ್ಲ ಚೌಕಟ್ಟಿನಲ್ಲಿ ಕೆಲಸವನ್ನು ಇವತ್ತು ಮೊಹಮ್ಮದ್ ರಫೀಕ್ ಅವರು ಮಾಡಿದ್ದಾರೆ. ಈಗ ಅವರನ್ನು ಅಮಾನತು ಮಾಡುವ ಮಾತೇ ಇಲ್ಲ ಅಂತೇಳಿ ಖುದ್ದಾಗಿ ಗೃಹ ಸಚಿವರು ಸಹ ಹೇಳಿದ್ದಾರೆ, ಮತ್ತು ಇದೇ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬ ಅವರು ಹೇಳಿದ್ದಾರೆ ಈಗ ಅವ್ರನ್ನ ಅಮಾನತು ಮಾಡುವ ಪ್ರಶ್ನೆ ಇಲ್ಲ ಅನ್ನೋದು. ಆದರೆ ಇಲ್ಲಿ ಪಟ್ಟು ಹಿಡಿದಿರೋದು BJPಯವರು ಏನು ಅಂತಂದರೆ ಆತನನ್ನು ಅಮಾನತು ಮಾಡಲೇಬೇಕು ಅಂತೇಳಿ. ಒಂದು ವೇಳೆ ಅಮಾನತು ಮಾಡದೇ ಇದ್ದರೆ 3 ದಿನಗಳ ಕಾಲ ನಾವು ನಿಮಗೆ ಗಡುವು ಕೊಡ್ತೀವಿ, ಆ ಗಡುವಿನೊಳಗೆ ಅವರನ್ನು ಅಮಾನತು ಮಾಡಬೇಕು. ಅಮಾನತು ಮಾಡದೆ ಹೋದರೆ ಇದೇ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಎದುರು ನಾವು ಮತ್ತೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ಒಂದು ಕಡೆ ಈತರಿಗೆ ಜಾಮೀನು ಸಿಗಲಿ ಮತ್ತು ಸಿಗದೆ ಹೋಗಲಿ, 2 ಪಕ್ಷಗಳು ಈ ಒಂದು ವಿಷಯನ ಶ್ರೀಕಾಂತ್ ಪೂಜಾರಿ ಏನು ಕರಸೇವಕ ಏನಿದ್ರೆ ಆ ಕರಸೇವಕ ಬಂಧನ ವಿಚಾರವನ್ನೇ ಇವತ್ತು 2 ಪಕ್ಷಗಳು ಇವತ್ತು ವಿಷಯವನ್ನಾಗಿ, ಅದು ರಾಜಕೀಯ ಅಸ್ತ್ರವನ್ನಾಗಿ, ಮುಂಬರುವ ಲೋಕಸಭಾ ಚುನಾವಣೆಯ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ತವೆ. ಯಾಕೆ ಇವತ್ತು ಶ್ರೀಕಾಂತ್ ಪೂಜಾರಿ ಅದರಲ್ಲಿ ಶ್ರೀರಾಮ್ ಸೇನೆ ಕರಸೇವಕರ ವಿಷಯವನ್ನು ಯಾಕೆ ಇವತ್ತು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ತಿದ್ದೇವೆ ಅಂತ ಕಾದು ನೋಡಿದಾಗ 1992ರಿಂದ ಇಲ್ಲಿ ಅಂತಂದರೆ 96ರವರೆಗೆ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಇಲ್ಲಿ ಅಂತಂದರೆ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ವಿಚಾರವಾಗಿ, ರಾಷ್ಟ್ರಧ್ವಜ ಇಲ್ಲಿ ಹಾರಿಸುವ ವಿಚಾರವಾಗಿ, ಧ್ವಜಾರೋಹಣ ಮಾಡುವ ವಿಚಾರವಾಗಿ ಸಾಕಷ್ಟು ಗಲಾಟೆಗಳಾದವು. 4 ಜನ ಇಲ್ಲಿ ಅಂತಾರೆ ಸಾವನ್ನಪ್ಪಿದ್ರು. ಅವರ ಗೋರಿಗಳ ಮೇಲೆ ಇವತ್ತು ಸಾಕಷ್ಟು ಜನ ಇಲ್ಲಿ ಅಂದರೆ BJP ಇರುವುದು, ಕಾಂಗ್ರೆಸ್ ಇರುವುದು, ಸಾಕಷ್ಟು ಜನ ಅವರ ಗೋರಿಗಳ ಮೇಲೆ ತಮ್ಮ ರಾಜಕೀಯ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಹೀಗಾಗಿ ಸಹಿತ ಇವತ್ತು ಶ್ರೀಕಾಂತ್ ಪೂಜಾರಿ ವಿಚಾರವನ್ನು ಇಟ್ಟುಕೊಂಡೇ ತಮ್ಮ ರಾಜಕೀಯ ಲೆಕ್ಕಾಚಾರವನ್ನು ಮಾಡ್ತಿದ್ದಾರೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.